ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಮಂಗಳೂರು ಬನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೂ ಆಗುತ್ತೆ, ಮತ್ತು ಮಾಡೋದು ತುಂಬ ಈಸಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು, ಯಾಕೆಂದರೆ ಸ್ವಲ್ಪ ಸ್ವೀಟಾಗಿ ಉಪ್ಪಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಅದರ್ವೈಸ್ ಹಾಗೇನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನಾನು ಬನ್ಸ್ ಮಾಡೋಕ್ಕೆ 5 ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅಂದರೆ ಪುಟ್ಟ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು, ಬಟ್ ಪಚ್ಚ ಬಾಳೆಹಣ್ಣು ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ, 5 ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಳಕ್ಕೆ ನಾನಿಲ್ಲಿ ಫೋರ್ಕ್ ಯೂಸ್ ಮಾಡ್ತಿದ್ದೀನಿ. ಸೊ ಮಿಕ್ಸಿ ಕೂಡ ಮಾಡ್ಬೋದು. ಮಿಕ್ಸಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಹೀಟ್ ಆಗುತ್ತಲ್ವ, ಸೊ ಹೀಟ್ ಆಗಿದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ ಬಾಳೆಹಣ್ಣು, ಅಂದರೆ ಕಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಬೆಟರು ನೀವು ಅಂದರೆ ಈ ಥರ ಏನಾದರೂ ಮ್ಯಾನ್ಯಲ್ ಆಗಿ ಏನಾದರೂ ತೊಗೊಂಡ್ಬಿಟ್ಟು ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಫೋರ್ಕಲ್ಲಿ ತುಂಬ ಈಸಿಯಾಗಿ ನೀಟಾಗಿ ಮ್ಯಾಶ್ ಆಗುತ್ತೆ. ನೋಡಿ, ನೀಟಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಅಂದರೆ ಈ ಸ್ವೀಟು ಇನ್ನೂ ಸ್ವಲ್ಪ ಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಬೋದು. ನಾನು 2 ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನಲ್ಲಿ ಸ್ವೀಟ್ನೆಸ್ ಬರುತ್ತೆ. ಪ್ಲಸ್ ಇದರಲ್ಲಿ ಮತ್ತೆ 1/4 ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊತಿದ್ದೀನಿ. ಮತ್ತು ಕುಕ್ಕಿಂಗ್ ಸೋಡಾ ಇರ್ತಲ್ಲ, ಅದನ್ನು ಕೂಡ 1/4 ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಜೀರಿಗೆನೂ ಅಷ್ಟೇ 1.5 ಸ್ಪೂನಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಮೊಸರು ಕೂಡ ಹಾಕೋಬೇಕು. ಮೊಸರು ಅಷ್ಟೇ 1 ಕಪ್ಪು ಪೂರ್ತಿ ತೊಗೊಂಡಿದ್ದೀನಿ. ಆಲ್ಮೋಸ್ಟು 250 ml ಅಷ್ಟೇ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ, ಅಂದರೆ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಅದಕ್ಕೆ. ಸೊ ನಿಮಗೆ ಸಕ್ಕರೆ ಬೇಡ ಅಂತ ಅಂದರೆ ಅನ್ಹೆಲ್ದಿ ಅಂತ ನಿಮ್ಗೆ ಏನಾರು ಅನ್ಸಿದ್ರೆ ಬೇಕಾದ್ರೆ ಬೆಲ್ಲ ಕೂಡ ಅಂದರೆ ಪೌಡ್ರ್ ಮಾಡಿಬಿಟ್ಟು ಬೆಲ್ಲ ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಸೊ ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿ ನಾನು 5 ಕಪ್ಪು ಗೋಧಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇದನ್ನು ಆಲ್ಮೋಸ್ಟ್ ಬನ್ಸ್ನ ಮೈದಾದಲ್ಲಿ ಮಾಡ್ತಾರೆ, ಬಟ್ ಗೋಧಿನಲ್ಲೂ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾನು ಗೋಧಿ ಹಿಟ್ಟು ಯೂಸ್ ಮಾಡ್ಬಿಟ್ಟು ಮಾಡ್ತಿದ್ದೀನಿ. ನೋಡಿ, 5 ಕಪ್ ತೊಗೊಂಡಿದ್ದೀನಿ ನಾನು. ಸೊ 5 ಕಪ್ಗೋಸ್ಕರ 5 ಬಾಳೆಹಣ್ಣು ತೊಗೊಂಡಿದ್ದೀನಿ. 1 ಕಪ್ಪಿಗೆ 1 ಬಾಳೆಹಣ್ಣು ಲೆಕ್ಕದಲ್ಲಿ ಯೂಸ್ ಮಾಡ್ಬೋದು, ಅಂದರೆ ಒಂದು ಮೀಡಿಯಮ್ ಸೈಜ್ ಬಾಳೆಹಣ್ಣು. ನೋಡಿ, ಇದನ್ನು ನೀಟಾಗಿ ಈಗ ಚೆನ್ನಾಗಿ ನಾದಿಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಅಂದರೆ ಸ್ವಲ್ಪ ಸಾಫ್ಟಾಗೇ ಇರಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟಾಗೇ ಕಲಿಸ್ಕೊಳ್ಳೋಣ. ನೋಡಿ, ಕಲಿಸಿದ್ದಾಯಿತು. ಕಲಿಸಾದ್ಮೇಲೆ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸವರ್ಬಿಟ್ಟು ಇದನ್ನು ಒಂದು 6 to 7 ಅವರ್ಸು ನೆನೆಯಕ್ಕೆ ಇಡಬೇಕು. ಇದನ್ನ ಅಂದರೆ ನೆಂದರೆ ತುಂಬ ಚೆನ್ನಾಗಿ, ಅಂದರೆ ಫರ್ಮೆಂಟ್ ಆಗಬೇಕು, ಈ ಹಿಟ್ಟು ಕೂಡ ಫರ್ಮೆಂಟ್ ಆಗಬೇಕು, ಆದರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ಸು. ಸೊ ಹಾಗಾಗಿ ನಾನು ಇದನ್ನು ರಾತ್ರಿ ಕಲಿಸಿಡ್ತಿದ್ದೀನಿ. ಸೊ ಬೆಳಗ್ಗೆ ಮಾಡ್ಕೊಳೋದಾದ್ರೆ, ಅಥವಾ ನೀವು ಸಂಜೆ ಮಾಡ್ಕೊತೀನಿ ಅಂದರೆ ಮಧ್ಯಾಹ್ನನೇ ಕಲಿಸಿಡ್ಬೇಕು, ಆ ಥರ. ನೋಡಿ, ಈಗ ನಾನು ಕಲಿಸಿಟ್ಟಿಬಿಟ್ಟು ಈಗ ನೆನೆಯಕ್ಕೆ ಇಡ್ತಿದ್ದೀನಿ. ಸೊ ಒಂದು ಒದ್ದೆ ಬಟ್ಟೆ ಮುಚ್ಚಿಬಿಟ್ಟು ಇಡ್ತಿದ್ದೀನಿ, ಯಾಕೆಂದರೆ ಅಂದರೆ ಮೇಲ್ಗಡೆ ಹಿಟ್ಟು ಒಣಗಬಾರ್ದು ಅನ್ನೋಕ್ಕೋಸ್ಕರ ಒದ್ದೆ ಬಟ್ಟೆ ಹಾಕಿಟ್ಟಿದ್ದೀನಿ. ನೋಡಿ, ಈಗ ಹಿಟ್ಟು ನೆಂದಾದ್ಮೇಲೆ ಇದು ಮತ್ತೆ ಇನ್ನೊಂದ್ಸತಿ ತೊಗೊಂಡು ನೀಟಾಗಿ ಮಿದ್ಕೊತಿದ್ದೀನಿ. ಮಿದ್ಬಿಟ್ಟು ಮತ್ತೆ ಇದನ್ನು ಒಂದು ದೊಡ್ಡ ಅಂದರೆ ನಿಂಬೆಹಣ್ಣು ಸೈಜಷ್ಟು ದಪ್ಪ ಉಂಡೆ ತೊಗೊಂಡ್ಬಿಟ್ಟು ಇದನ್ನು ಉದ್ಕೋಬೇಕು, ಪೂರಿ ಥರ ಮಾಡ್ಕೋಬೇಕು. ಬಟ್ ಪೂರಿ ಅಷ್ಟು ತೆಳ್ಳಗರಿಯಲ್ಲ, ಇದನ್ನು ಸ್ವಲ್ಪ ದಪ್ಪಾಗೇನೆ ಅರಿತಿದ್ದೀನಿ. ಸೊ ದಪ್ಪಾಗರಿದ್ರೆ ಅಂದರೆ ಬನ್ಸ್ ಅಲ್ವಾ, ಬನ್ಸ್ ಅಂದರೆ ಸ್ವಲ್ಪ ತಿಕ್ಕಾಗಿರ್ಬೇಕು. ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗಿನೇ ಹಿಟ್ಟು ಹಾಕೊಂಡು ಅರಿತೀನಿ, ಎಣ್ಣೆ ಹಾಕೊಂಡು ಅರಿತಿಲ್ಲ, ಹಿಟ್ಟು ಹಾಕೊಂಡ್ಬಿಟ್ಟು ಅರಿಬೇಕು. ನಾನು ಈ ಮಂಗಳೂರು ಬನ್ಸ್ನ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊತೀನಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಮಾಡ್ತಿರೋದು ಇದನ್ನು. ನೋಡಿ, ಎಷ್ಟು ತಿಕ್ಕಾಗಿ ಅರ್ದಿದ್ದೀನಿ ಅಂತ ನೋಡ್ತಿದ್ದೀರಲ್ಲ. ಸೊ ಇಷ್ಟು ತಿಕ್ಕಾಗಿ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ. ಸೊ ಎಣ್ಣೆ ಕಾದಿರೋ ಎಣ್ಣೆಗೆ ಒಂದು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕರಿಬೇಕು. ಏಕೆಂದರೆ ಇದನ್ನು ಸ್ವಲ್ಪ ತಿಕ್ಕಾಗೇ ಹರಿದಿರ್ತೀವಲ್ಲ, ಅದಕ್ಕೆ ಬೇಯೋದು ಸ್ವಲ್ಪ ಅಂದರೆ ಸುಮ್ಮನೆ ಕೆಂಪಾಗ್ಬಿಡುತ್ತೆ, ಬೇಯಲ್ಲ ಒಳಗಡೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಕರ್ಕೊಂಡ್ರೆ ತುಂಬ ನೀಟಾಗಿ ಬೇಯುತ್ತೆ. ನೋಡಿ, ಇದನ್ನು ಆದರೆ ತಿರುಗಿಸಿ ಒಂದು 2-3 ಸತಿನಾದರೂ ಬೇಯಿಸ್ಕೋಬೇಕು. ಚೆನ್ನಾಗಿ ಉಬ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಒಂದ್ಸತಿ ಎಣ್ಣೆ ಚೆನ್ನಾಗಿ ಕಾಯಬೇಕು, ಕಾದ್ಮೇಲೆ ಮೀಡಿಯಂ ಮಾಡ್ಕೋಬೇಕು. ಈ ಥರ ಮೀಡಿಯಂ ಫ್ಲೇಮಲ್ಲಿನೇ ಇದನ್ನು ಕೆಂಪಾಗೋವರೆಗೂ ನಿಧಾನಕ್ಕೆ ಬೇಯಿಸ್ಕೋಬೇಕು. ಸಾಮಾನ್ಯ ಈ ಮಂಗಳೂರು ಬನ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ, ಎಸ್ಪೆಷಲಿ ಮಕ್ಕಳಿಗೆ, ಅಂದರೆ ಸ್ವೀಟ್ನೆಸ್ ಇರುತ್ತಲ್ಲ, ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಈ ಥರ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.